ಮೋಸ್ಟ್ ಆಫ್ ದಿ ವುಮೆನ್ಸ್ ಯಾವಾಗಲೂ ಅವ್ರ ಸುತ್ತ ಇರೋರಿಗೆ ಏನು ಬೇಕು ಏನು ಬೇಡ, ಅವ್ರಿಗೆ ಏನು ಅವಶ್ಯಕತೆ ಇದೆ, ಅವ್ರಿಗೆ ಏನು ಖುಷಿ ಕೊಡುತ್ತೆ ಅಂತ ಯೋಚನೆ ಮಾಡೋದ್ರಲ್ಲೇ ಅವ್ರ ಜೀವನನ ಕಳೆದ್ಬಿಡ್ತಾರೆ. ನಮಗೇನು ಇಷ್ಟ ಇದೆ, ನಮಗೇನು ಬೇಡ, ನಮಗೇನು ಅವಶ್ಯಕತೆ ಇದೆ, ನಮಗೇನು ಖುಷಿ ಕೊಡುತ್ತೆ ಅನ್ನೋದ್ರ ಬಗ್ಗೆ ನಾವು ಯಾವತ್ತೂ ಯೋಚನೆ ಮಾಡೋದೇ ಇಲ್ಲ. ಅದನ್ನ ಬೇರೆಯವ್ರು ಬಂದು ಕೇಳೋದು ಇಲ್ಲ. ಯಾಕಂದ್ರೆ ನಮಗೇನು ಬೇಕು ಅನ್ನೋ ನಮಗೆ ಗೊತ್ತಿಲ್ಲ ಅಂತಂದ್ರೆ ಬೇರೆಯವ್ರು ಬಂದು ಕೇಳ್ತಾರೆ ಅಂತ ಅನ್ಕೊಳ್ಳೋದು ತಪ್ಪಂತ ಅನ್ಸುತ್ತೆ. ಫಸ್ಟ್ ನಮಗೇನು ಬೇಕು, ನಮಗೇನು ಖುಷಿ ಕೊಡುತ್ತೆ, ನಮ್ಮ ಹೆಲ್ತ್, ನಮ್ಮ ಫಿಟ್ನೆಸ್ನ ನಾವು ಪ್ರಿಯಾರಿಟೈಸ್ ಮಾಡ್ಕೊಂಡಾಗ ಮಾತ್ರ ನಮ್ಮ ಸುತ್ತ ಇರೋರನ್ನ ನಾವು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಸಾಧ್ಯ. ನಾನಿವತ್ತು ಸೆಲ್ಫ್ ಕೇರ್ ಮಾಡ್ಕೊತಾ ಇದ್ದೀನಿ. ಹೇರ್ ಕಲರಿಂಗ್ ನಾನಿವತ್ತು ಲಾರಿಯಲ್ ಬ್ರ್ಯಾಂಡ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ಯಾರಾದರೂ ಹೇರ್ ಕಲರಿಂಗ್ ಮಾಡ್ಕೊತಾ ಇದ್ದೀರಾ ಮನೇಲೆ ಅಂತ ಅಂದರೆ ಡೆವಲಪರ್ ಜೊತೆಗೆ ಹೇರ್ ಕಲರಿಂಗ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಹೇರ್ ಕಲರ್ ಜೊತೆಗೆ ಡೆವಲಪರ್ನ ಮಿಕ್ಸ್ ಮಾಡಿಬಿಟ್ಟು ಮಾಡ್ಕೊಳ್ಳಿ. ಆವಾಗ ನಮಗೆ ಹೇರ್ ಕಲರ್ ಚೆನ್ನಾಗಿ ಬರೋದಕ್ಕೆ ಆ್ಯಂಡ್ ನ್ಯಾಚುರಲ್ ಆಗಿ ಕಲರ್ನ ಲಿಫ್ಟ್ ಮಾಡೋದಕ್ಕೆ ಡೆವಲಪರ್ ತುಂಬಾ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಸೇಮ್ ಬ್ರ್ಯಾಂಡು ಹೇರ್ ಕಲರ್ ಮತ್ತು ಡೆವಲಪರ್ನು ತೊಗೊಳ್ಳಿ. ಯಾಕಂದರೆ ಬೇರೆ ಬೇರೆ ಬ್ರ್ಯಾಂಡ್ ತೊಗೊಂಡ್ರೆ ರಿಸಲ್ಟ್ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೆ ನೀವು ಹೇರ್ ಕಲರಿಂಗ್ ಮತ್ತು ಡೆವಲಪರ್, ನಾನಿವಾಗ ಲಾರಿಯಲ್ ಎರಡು ಸೇಮ್ ಬ್ರ್ಯಾಂಡೇ ತೊಗೊಂಡಿದ್ದೀನಿ. ಸೊ ಅದೇ ಥರ ಸೇಮ್ ಬ್ರ್ಯಾಂಡನ್ನೇ ತೊಗೊಂಡ್ಬಿಟ್ಟು ಮಿಕ್ಸ್ ಮಾಡಿ ಅಪ್ಲೈ ಮಾಡಿ, ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ನಾನಿವತ್ತು ಫಾಕ್ಸ್ಟೈಲ್ ಫೇಸ್ ಮಾಸ್ಕ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ ತುಂಬ ಜನ ಇನ್ಫ್ಲೂಯೆನ್ಸರ್ಸ್ ಯೂಸ್ ಮಾಡಿಬಿಟ್ಟು ಒಳ್ಳೆ ಒಳ್ಳೆ ರಿವ್ಯೂಸ್ ಹೇಳೋದನ್ನ ನೋಡಿದೆ. ಸೊ ಐ ಜಸ್ಟ್ ವಾಂಟ್ ಟು ಟ್ರೈ ದಿಸ್ ಅಂತ ಅನ್ಕೊಂಡಿದ್ದೆ. ನಮ್ಮ ಅಕ್ಕ ಆಲ್ರೆಡಿ ತರಿಸಿದ್ಲು, ಸೊ ಅದಕ್ಕೆ ಟ್ರೈ ಮಾಡಿ. ಈ ಫೇಸ್ ಮಾಸ್ಕನ್ನ ಡಿಸೈನ್ ಮಾಡಿರೋದೇ ಸ್ಕಿನ್ನ ಕ್ಲೆನ್ಸ್ ಮಾಡಿಬಿಟ್ಟು ಎಕ್ಸ್ಫೋಲಿಯೇಟ್ ಮಾಡಿ, ಬ್ರೈಟ್ ಮಾಡಿ ಮತ್ತು ಟ್ಯಾನನ್ನು ರಿಮೂವ್ ಮಾಡೋದಕ್ಕೇನೆ. ನನಗಂತೂ ಫಸ್ಟ್ ಟೈಮ್ ಇದನ್ನು ಯೂಸ್ ಮಾಡಿದಾಗ ಚೆನ್ನಾಗಂತ ಅನ್ನಿಸ್ತು ರಿಸಲ್ಟು. ಆ್ಯಂಡ್ ಹೇರ್ ಕಲರಿಂಗ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ, ಬಟ್ ಇಲ್ಲಿ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ. ದಟ್ಸ್ ಇಟ್ ಫಾರ್ ದ ವಿಡಿಯೋ. ಬಾಯ್.